ತಾಯಿ ಪವಿತ್ರ ಗೌಡ ನೋಡೋದಕ್ಕೆ ಜೈಲಿಗೆ ಬಂದ ಪುತ್ರಿ ಅಜ್ಜಿ ಜೊತೆಗೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಗಳನ್ನ ನೋಡಿ ಆರೋಪಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೈಲಲ್ಲಿ ಪವಿತ್ರ ಗೌಡ ಭೇಟಿಯಾಗಿ ಅಜ್ಜಿ ಜೊತೆ ಹೋಗಿ ತಾಯಿಯನ್ನ ಭೇಟಿಯಾಗಿ ಪುತ್ರಿ ಖುಷಿ ಬಂದಿರೋದು. ಜೈಲಲ್ಲಿ ಪವಿತ್ರ ಗೌಡಗೆ ಆಕೆಯ ತಾಯಿ ಧೈರ್ಯ ತುಂಬಿದ್ದಾರೆ. ಈಗ ಕುಟುಂಬದ ಸದಸ್ಯರು ಬಂದು ನೋಡಿ ಭೇಟಿ ಮಾಡಿ ಹೋಗಿರೋದು. ಕಸ್ಟಡಿಯಲ್ಲಿದ್ದು ನ್ಯಾಯಾಂಗ ಬಂಧನಕ್ಕೆ ಶಿಫ್ಟ್ ಆದಮೇಲೆ ನೋಡಿ ಪವಿತ್ರ ಗೌಡ ತಾಯಿಯವರು ಜೊತೆಗೆ ಪವಿತ್ರ ಗೌಡ ಮಗಳು ಇಬ್ಬರು ಕೂಡ ಬಂದು ಪವಿತ್ರ ಗೌಡರನ್ನು ಭೇಟಿಯಾಗಿ ಮಾತಾಡಿ ಹೋಗಿದ್ದಾರೆ. ನೆನ್ನೆನೂ ಕೂಡ ಅಷ್ಟೇ ದರ್ಶನ್ರ ಪತ್ನಿ ಮತ್ತು ಪುತ್ರ ಜೈಲಿಗೆ ಭೇಟಿ ಕೊಟ್ಟು ಅವರನ್ನು ನೋಡ್ಕೊಂಡು ಹೋಗಿದ್ರು. ಇದೀಗ ಪವಿತ್ರ ಗೌಡ ಮಗಳು ಮತ್ತು ಪವಿತ್ರ ಗೌಡ ತಾಯಿ ಜೈಲಿಗೆ ಭೇಟಿ ಕೊಟ್ಟು ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಧೈರ್ಯ ಹೇಳಿದ್ದಾರೆ ಅಂತ, ಧೈರ್ಯ ತಗೋ ಏನೂ ಆಗಲ್ಲ ಅಂತ ಕುಟುಂಬಸ್ಥರಾಗಿ ಅದೇ ಮಾತನ್ನು ಹೇಳ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ನೋಡೋದಕ್ಕೆ ತಮ್ಮ ಕೂಡ ಬಂದಿದ್ದೌದು, ಒಂದು ಬ್ಯಾಗ್ ಸಮೇತ ಏನೋ ವಸ್ತು ತಗೊಂಡು ಅಥವಾ ಬಟ್ಟೆಗಳಿರಬಹುದಿತ್ತೇನೋ ಅದರಲ್ಲಿ. ಈಗ ಅಜ್ಜಿ ಮೊಮ್ಮಗಳು ಬಂದು ಪವಿತ್ರ ಗೌಡರನ್ನು ನೋಡ್ಕೊಂಡು ಹೋಗಿದ್ದಾರೆ. ಕುಟುಂಬದ ಸದಸ್ಯರು ಈಗ ಒಂದು 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಅದಾದಮೇಲೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿರುವಂಥ ಹತ್ಯೆ ಪ್ರಕರಣದ ಆರೋಪಿಗಳನ್ನು ನೋಡೋದಕ್ಕೆ ಜೈಲಿನ ಕಡೆಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ತಾಯಿಯನ್ನು ಇಷ್ಟು ದಿನ ನೋಡಿರಲಿಲ್ಲ ಪವಿತ್ರ ಗೌಡ. ಈ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ರಿ ಖುಷಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದಷ್ಟೇ, ಬಿಟ್ಟರೆ ಇವತ್ತು ಭೇಟಿ ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಚಂದ್ರಶೇಖರ್. ಚಂದ್ರಶೇಖರ್, ಈಗ ಫೈನಲಿ ಅಜ್ಜಿ ಮೊಮ್ಮಗಳು ಭೇಟಿ ಕೊಟ್ಟು ಪವಿತ್ರ ಗೌಡರನ್ನ ಭೇಟಿ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ ಈ ಬಗ್ಗೆ? ಖಂಡಿತವಾಗಿಯೂ ವಿಜಯ್, ಏನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರನ್ನ ಈಗಾಗಲೇ ಜೈಲಿಗೆ ಕಳಿಸಲಾಗಿದೆ. ಜೈಲಿಗೆ ಕಳಿಸಾದ ನಂತರ ಸಾಕಷ್ಟು ಅಂದ್ರೆ ಅವರ ತಮ್ಮ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಎಲ್ಲರೂ ಕೂಡ ಹೋಗಿ ಪವಿತ್ರ ಗೌಡರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಯಾವ ರೀತಿಯಾಗಿ ನಡೆಸ್ಕೋಬೇಕು ಅಥವಾ ವಕೀಲರನ್ನ ಯಾವ ರೀತಿಯಾಗಿ ನೇಮಿಸ್ಕೋಬೇಕು, ಮತ್ತೆ ಜಾಮೀನು ಅರ್ಜಿಯನ್ನ ಯಾವಾಗ ಸಲ್ಲಿಕೆ ಆಗಬೇಕು, ಮುಂದಿನ ತನಿಖೆ ಪೊಲೀಸರದ್ದು ಯಾವ ರೀತಿಯಾಗಿ ಇರುತ್ತೆ, ಈ ಎಲ್ಲ ಒಂದು ರೀತಿಯಾಗಿ ಚರ್ಚೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಪವಿತ್ರ ಗೌಡ ತಾಯಿ ಜೊತೆಗೆ ಅವರ ಒಂದು ಮಗಳು ಕೂಡ ಈಗ ಜೈಲಿಗೂ ಕೂಡ ಭೇಟಿ ಕೊಟ್ಟಿದ್ರು. ಅಂದ್ರೆ ಅವರು ಕಸ್ಟಡಿಯಲ್ಲಿ ಇರ್ಬೇಕಾದ್ರೂ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಬಂದು ಏನು ತನ್ನ ತಾಯಿಯನ್ನ ಭೇಟಿ ಮಾಡ್ಲಿಕ್ಕೆ ಪವಿತ್ರ ಗೌಡ ಮಗಳು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಅನ್ನ ಪೊಲೀಸರು ಇಲ್ಲಿ ಕಸ್ಟಡಿಯಲ್ಲಿ ಇರ್ಬೇಕಾದ್ರೆ ಕೊಡ್ತಾ ಇರ್ಲಿಲ್ಲ. ಕೇವಲ ಠಾಣೆಗೆ ಬಂದು ವಾಪಸ್ ಹೋಗುವಂತಹ ಒಂದು ಪರಿಸ್ಥಿತಿ ಪವಿತ್ರ ಗೌಡ ಮಗಳಿಗೆ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಜೈಲಿನಲ್ಲಿರುವಂತಹ ಕಾರಣಕ್ಕಾಗಿ ಅವರಿಗೆ ಕುಟುಂಬಸ್ಥರಿಗೆ ಭೇಟಿ ಮಾಡ್ಲಿಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5:30 ತನಕ, ಅಂದ್ರೆ ಸುಮಾರು 20 ಅಥವಾ ಒಂದು 15 ನಿಮಿಷ ಅಷ್ಟೇ ಕಾಲಾವಕಾಶ ಇರುತ್ತೆ. ಆ ಟೈಮ್ ನಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ತನ್ನ ತಾಯಿಯನ್ನ ಜೈಲಿನಲ್ಲಿ ಅಥವಾ ಪ್ರತಿದಿನ ತಾಯಿ ಜೊತೆಯಲ್ಲೇ ಇರ್ತಾ ಇದ್ದಂತಹ ಪವಿತ್ರ ಗೌಡ ಮಗಳು, ಯಾಕಂತಂದ್ರೆ ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇರುವಂತಹ ಒಂದು ಪರಿಣಾಮವಾಗಿ ಏನು ಇಂದು ಅಂದ್ರೆ ಹೋಗಿ ತನ್ನ ತಾಯಿಯನ್ನ ಮಾತಾಡ್ಸ್ಕೊಂಡು ಏನು ಯಾವ ರೀತಿಯಾಗಿ ಕುಶಲೋಪರಿಯನ್ನ ಮಾತಾಡ್ಕೊಂಡು ಜೊತೆಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಜೈಲು ಮೂಲಗಳು ತಿಳಿಸಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.